ಫ್ರೆಂಡ್ಸ್, ಎಲ್ಲರೂ ಇದ್ರಾ? ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಪನ್ನೀರ್ ತಂದೂರಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಹೆಲ್ದಿ ಆಗಿರುವಂತ ಒಂದು ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡ್ದೇನೆ ಶುರು ಮಾಡೋಣವಾ? ಮೊದಲಿಗೆ ನಾನಿಲ್ಲಿ 400 ಗ್ರಾಮ್ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಆದಷ್ಟು ಪನ್ನೀರನ್ನು ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ, ಅಂದರೆ ದೊಡ್ಡ ದೊಡ್ಡ ಪೀಸಸ್ ಆಗಿ. ನಂತರ ಅಗಲವಾಗಿರುವಂಥ ಪಾತ್ರೆಯನ್ನು ತಗೊಂಡು ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರು, ರುಚಿಗೆ ತಕ್ಕಷ್ಟು ಕೆಂಪು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ನಂತರ ಇದಕ್ಕೆ ಅರಿಶಿನವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಬ್ಜಿ ಮಸಾಲ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸಬ್ಜಿ ಮಸಾಲ ಯಾವುದಾದ್ರೂ ತೊಗೋಬೋದು. ಸೊ ನಂತರ ಇದಕ್ಕೆ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ, 1 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. 2 ಚಮಚ ಎಣ್ಣೆಯಲ್ಲಿ ನಾನಿಲ್ಲಿ ಕಡಲೆ ಹಿಟ್ಟು 2 ಚಮಚ, ನಂತರ ಚಿಕನ್ ಮಸಾಲ ಸ್ವಲ್ಪನೇ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದೇ ತಂದೂರಿ ಮಸಾಲ ಹಾಕೋದೇನು ಬೇಡ. ಸೊ ನಾನು ಯಾವ ರೀತಿ ಹೇಳ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿ ನೋಡಿ, ಖಂಡಿತ ನೀವು ರುಚಿ ಮರೆಯೋಕ್ಕೋಗೋದಿಲ್ಲ, ಅಷ್ಟು ಸೂಪರ್ ಆಗುತ್ತೆ. ನಂತರ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಪನ್ನೀರನ್ನು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನಾವು ಮಿಕ್ಸ್ ಮಾಡಬಾರ್ದು, ಸ್ಲೋಲಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಅಗಲವಾಗಿರುವಂಥ ಪಾತ್ರೆಯನ್ನು ತೊಗೊಂಡಿದ್ದೀನಿ. ನಾನೀಗಿಲ್ಲಿ 1 ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. 1 ತಾಸು ಆದ ನಂತರ ನಿಮಗೆ ಮತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪನ್ನೀರಲ್ಲಿ ಉಪ್ಪು ಖಾರ ಅಂಟ್ಕೊಂಡಿರುತ್ತೆ. ಸೊ ರಸ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ ಪನ್ನೀರು. ಈಗ ಇದನ್ನು ನಾವು ಸ್ಟಿಕ್ಕಲ್ಲಿ ಸೇರಿಸ್ಕೋಬೇಕು. ಆದಷ್ಟು ಕಟ್ಟಿಗೆ ಸ್ಟಿಕ್ ಇದ್ದರೆ ಸೇರಿಸ್ಕೊಳ್ಳಿ, ಯಾಕಂದರೆ ಪನ್ನೀರು ತುಂಬಾ ಸಾಫ್ಟಾಗಿರುತ್ತಲ್ವ. ಈ ರೀತಿ ನಾವು ಸೇರಿಸೋದ್ರಿಂದ ಒಡೆದ್ಬಿಡುತ್ತೆ. ಹಾಗಾಗಿ ನಾನು ತುಂಬ ಸ್ಲೋಲಿ ಆಗಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಆದರೆ ಸ್ವಲ್ಪ ವಿಡಿಯೋ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಈ ರೀತಿ ಸ್ಟಿಕ್ಕಲ್ಲಿ ಸೇರಿಸ್ಕೋಬೇಕು. ಆದಷ್ಟು ತಂದೂರಿ ಮಾಡೋಕ್ಕೆ ಕಟ್ಟಿಗೆದು ಸಿಗುತ್ತೆ, ಔಟ್ಸೈಡೆಲ್ಲ ನನಗೆ ಸಿಗಲಿಲ್ಲ. ಸೊ ಹೊರಗೆ ಹೋಗೋಕ್ಕೂ ಆಗಲಿಲ್ಲ. ಹಾಗಾಗಿ ನಾನು ಇದು ಮನೇಲಿ ಏನಿತ್ತಲ್ಲ ಸ್ಟಿಕ್ಕು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ಟಿಕ್ ಇಲ್ಲಪ್ಪ ಅಂದರೆ ನೀವು ಯಾವ ರೀತಿ ತಂದೂರಿ ಮಾಡ್ಕೋಬೇಕಂತ ಕೂಡ ಹೇಳ್ತೀನಿ ಸೆಕೆಂಡ್ ಸ್ಟೆಪ್ಪು. ಇನ್ನೊಂದೇನಪ್ಪ ಅಂದರೆ ಈ ತಂದೂರಿ ಪನ್ನೀರ್ ಏನಿದೆಯಲ್ಲ, ಸೊ ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು. ಇದು ಖಾಲಿ ಆಗೋವರೆಗೂ ನಮ್ಮ ಮನೆಯವ್ರು ನನ್ನ ಹೊಗಳ್ತಾನೇ ಇದ್ದರು, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಏನೋ ಒಂಥರ ಖುಷಿ ನೋಡಿ, ನಾವು ಮಾಡಿರೋ ಅಡುಗೆ ತುಂಬ ಇಷ್ಟಪಟ್ಟು ತಿಂದರೆ. ಸೊ ನಂತರ ನಾನಿಲ್ಲಿ 2ನೇ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಕೂಡ ನಾವು ತಂದೂರಿಯನ್ನು ಮಾಡ್ಕೋಬೋದು. ಸೊ ಗ್ಯಾಸ್ ಮೇಲೆ ತಿಂದರೆ ಅದು ಕ್ಯಾನ್ಸರು ಇದು ಅಂತಾರಲ್ವ, ಹಾಗಾಗಿ ನಾನು ಭಯಪಟ್ಟು ನನ್ನ ಮಗನಿಗೋಸ್ಕರ ನಾನಿಲ್ಲಿ ಈ ರೀತಿ. ಬೇಡಮ್ಮ, ಅದು ಖಾರ ಜಾಸ್ತಿ ಇದೆ. ಖಾರ ಅನ್ಸಲ್ವಾ? ಮಗನ್ಗೆ ಸೊ ಬೇರೆ ಏನಾದ್ರು ತಿನ್ನೋದ್ರೆ ಖಾರ ಅನ್ಸುತ್ತೆ ಅಂತೆ. ಸೊ ಈ ಪನ್ನೀರ್ ಖಾರ ಅನಿಸ್ತಾ ಇಲ್ಲ ಅಂತೆ, ಏನೇನೋ ಹೇಳ್ದ ನೋಡಿ, ಅದು ಹಾಕಿ ಇದು ಹಾಕಿ ತಿಂದ್ರೆ ಖಾರ ಅನ್ಸಲ್ಲ ಅಂತೆ. ಸೊ ನಾನು ಅವನಿಗೋಸ್ಕರ ಈ ರೀತಿ ಪ್ಯಾನ್ ಅಲ್ಲಿ ಮಾಡಿದೀನಿ, ಮಿಕ್ಕಿದನ್ನ ನಾನು ತಂದೂರಿ ಮಾಡ್ಕೊಂಡಿದ್ದೀನಿ. ಸೊ ಗ್ಯಾಸ್ ಮೇಲೆ ತಿನ್ಬಾರ್ದು ಹಾಗೆ ಹೀಗೆ ಅಂತಾರೆ, ಹಾಗಾಗಿ ಸೊ ಟೇಸ್ಟ್ ಅಲ್ಲಿ 2 ಸೇಮು, ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ಇದು ನೋಡೋದು ಚೇಂಜ್, ಅದು ಸ್ವಲ್ಪ ನೋಡೋದು ಚೇಂಜ್ ಅನ್ಸುತ್ತೆ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದ್ಸತಿ ಆದರೂ ಈ ಪನ್ನೀರ್ ಟಿಕ್ಕಾವನ್ನು ಅಥವಾ ಪನ್ನೀರ್ ತಂದೂರಿಯನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಸೊ ಈ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.